ಕಾಲೇಜ್ ಈಸ್ ಫಾರ್ ಲರ್ನಿಂಗ್ ಅಂಡ್ ನಾಟ್ ಫಾರ್ ಫಾಲಿಂಗ್ ಇನ್ ಲವ್ ಇಷ್ಟು ಒಳ್ಳೆ ರಾಮ್ ಕಾಮ್ ಸ್ಟೋರಿ ತೋರಿಸ್ಬಿಟ್ಟು ಕೊನೆಗಿಂತ ಲೈನ್ ತೋರಿಸೋದು ಸರಿನಾ ನಿರ್ದೇಶಕರೇ? ಬಾಯಿ ಇದೆ ಅಂತ ಏನ್ ಬೇಕಾದ್ರೂ ಮಾತಾಡೋದ ನೀವು? ಬಾಯಿ ಇದ್ರೆ ಏನ್ ಬೇಕಾದ್ರೂ ಮಾತಾಡಿದ್ರ? ನಾನು ಸುಮ್ಗಿದ್ದೀನಿ, ತಾಳ್ಮೆ ಆಗಿದ್ದೀನಿ ನಾನು. ಸಭ್ಯಸ್ತ್ರೆ, ಸ್ವಲ್ಪ ಸಭ್ಯತೆ ಇರಲಿ. ಮಾರ್ಕ್ಸ್ ಕಾರ್ಡ್ ಇದು ಸಂಜು ಸಭ್ಯಸ್ಥ ಅವರು ನಿರ್ದೇಶನ ಮಾಡಿ ಹೇಮಂತ್ ಹಾಗೂ ಸಾನ್ವಿ ಅವರು ಮುಖ್ಯ ಭೂಮಿಕೆಯಲ್ಲಿ ನಟಿಸ್ತಾ ಇರುವಂತಹ ಕಿರುಚಿತ್ರ. ಇದರ ಒನ್ಲೈನ್ ಸ್ಟೋರಿ ಏನಂದ್ರೆ, ಒಬ್ಬ ಹುಡುಗನ್ ಮಾರ್ಕ್ಸ್ ಕಾರ್ಡ್ ಕಳ್ದು ಹೋಗಿ ಅದು ಒಂದು ಹುಡುಗಿ ಕೈಯಲ್ಲಿ ಸಿಗತ್ತೆ. ಇವಾಗ ಅವಳು ಏನ್ ಮಾಡ್ತಾಳೆ, ಆ ಹುಡುಗನ್ಗೆ ಅವ್ನ ಮಾರ್ಕ್ಸ್ ಕಾರ್ಡ್ ವಾಪಸ್ ಸಿಗುತ್ತಾ ಇಲ್ವಾ, ಇದೆಲ್ಲಾನು ಇವತ್ತು ನಾನು ನಿಮಗೆ ಹೇಳ್ತೇನೆ. ನಾನು ನಿಮ್ಮ ಇನ್ಸೇನ್ ಅಧ್ಯಕ್ಷ ಅಂಡ್ ಇವತ್ತು ಇದೇ ವಿಶೇಷ. PRK ಚಾನಲ್ ರಿಲೀಸ್ ಆಗ್ತಿರೋ ಈ ಶಾರ್ಟ್ ಫಿಲ್ಮ್ ನ ರಿವ್ಯೂ ಮಾಡೋದಕ್ಕೆ ನಾನು ಇವತ್ತು ಬಂದಿದ್ದೇನೆ. ಹೇಳ್ತಾ ಇದೀನಿ ನಂಬಿ ಅಣ್ಣ, ಟೈಮ್ ಕೊಡಿ. ನನ್ ಮೇಲೆ ಆಣೆ ಇಟ್ಟು. ಆಣೆನಾ? ಯಾಕೆ? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಮಾರ್ಕ್ಸ್ ಕಾರ್ಡ್ ಪಾಸಿಟಿವ್ಸ್ ಬಗ್ಗೆ ಹೇಳಬೇಕಂದ್ರೆ ಸ್ಟೋರಿ ಲೈನ್ ಹಾಗೂ ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ. 28 ನಿಮಿಷ ಹೋಗಿದ್ದೇ ಗೊತ್ತಾಗಲ್ಲ. ಫಾಸ್ಟ್ ಪೇಸ್ ಅಲ್ಲಿ ಮೂವ್ ಆಗುತ್ತೆ, ನೋಡಕ್ಕೂ ಖುಷಿ ಆಗುತ್ತೆ. ಆ ಹೀರೋ ಜಾಗದಲ್ಲಿ ನಾವೇ ಇದೀವಿ ಅನ್ನೋ ತರ ಒಂದು ಫೀಲಿಂಗ್ ಬರುತ್ತೆ. ನಮ್ ಲೈಫ್ ಅಲ್ಲೂ ನಮ್ ಮಾರ್ಕ್ಸ್ ಕಾರ್ಡ್ ಕಳ್ದು ಹೋಗಿ ಇಷ್ಟು ಚೆನ್ನಾಗಿರೋ ಹುಡುಗಿ ಕೈಯಲ್ಲಿ ಯಾಕೆ ಸಿಕ್ಕಿಲ್ಲ ಅನ್ನೋ ಒಂದು ಫೀಲಿಂಗು ಬರುತ್ತೆ. ಸಾರಿ ಪ್ರಥಮಣ್ಣ, ಬರೀ ಇಂತದೆಯ. ಆಕ್ಟಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ಹೀರೋಯಿನ್ ಅವರ ಆಕ್ಟಿಂಗು ಚೆನ್ನಾಗಿದೆ, ಇಲ್ಲ ಅನ್ನಲ್ಲ. ಆದ್ರೆ ಇನ್ನು ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು. ಮಾಡ್ಕೊಂಡ್ರೆ ಮುಂದೆ KFI ಅಲ್ಲಿ ಒನ್ ಆಫ್ ದ ಟಾಪ್ ಹೀರೋಯಿನ್ಸ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಅದೇ ಹೀರೋ ಕಡೆ ಬಂದ್ರೆ ಅಣ್ಣ ಫುಲ್ಲು ನ್ಯಾಚುರಲ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ. ಅವ್ರ ಆಕ್ಟಿಂಗ್ ಮಾಡ್ತಾ ಇದಾರೆ ಅಂತಾನೆ ಗೊತ್ತಾಗಲ್ಲ. ಪಿಯೋನ್ ಕ್ಯಾರೆಕ್ಟರ್ ಮಾಡಿದವರು ನಂಗೆ ತುಂಬಾನೇ ಇಷ್ಟ ಆದ್ರು. ಅವ್ರ ಕ್ಯಾರೆಕ್ಟರ್ ಸ್ವಲ್ಪ ಚಿಕ್ಕದಂತ ಅನ್ಸ್ತು ನಂಗೆ, ಸ್ವಲ್ಪ ಎಕ್ಸ್ಟೆಂಡ್ ಮಾಡಬಹುದಿತ್ತು. ತುಂಬಾ ಕಾಮಿಕಲ್ ಅಲ್ಲಿ ಎಕ್ಸ್ಪ್ರೆಷನ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರು. ವೇಟರ್ ಅವ್ರ ಕ್ಯಾರೆಕ್ಟರ್ ಕೂಡ ತುಂಬಾ ಚೆನ್ನಾಗಿ ಎಕ್ಸ್ಪ್ರೆಷನ್ಸ್ ನ ಕೊಟ್ಟಿದ್ದಾರೆ. ಇನ್ನು ನೆಗೆಟಿವ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಕ್ಲೈಮ್ಯಾಕ್ಸ್ ವಿಚಾರದಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಬಹುದಿತ್ತು. ಸೀದಾ ಹ್ಯಾಪಿ ಎಂಡಿಂಗ್ ಕೊಡೋ ಬದಲು ಪಿಯೋನ್ ಕ್ಯಾರೆಕ್ಟರ್ ನ ತಂದು ಅಲ್ಲಿ ಒಂದು ಕನ್ಫ್ಯೂಷನ್ ತರ ಹುಟ್ಟಾಕಿ ಬೇರೆ ರೀತಿಯಲ್ಲಿ ಕಾಮಿಡಿ ಎಂಡಿಂಗ್ ತರ ಏನಾದ್ರು ಕೊಡಕ್ ನೋಡಬಹುದಿತ್ತು. ಬಟ್ ಪರವಾಗಿಲ್ಲ, ಎಲ್ಲರ ಥಾಟ್ಸ್ ಡಿಫ್ರೆಂಟ್ ಇರುತ್ತೆ ಅಲ್ವಾ, ಅವರಿಗೆ ಅನ್ಸುತ್ತಂಗೆ ಮಾಡಿದ್ದಾರೆ. ಬಟ್ ಓಕೆ, ವರ್ಕ್ ಆಗಿದೆ, ಚೆನ್ನಾಗಿದೆ. ಅಂಡ್ ಆಫ್ ಕೋರ್ಸ್ ರಾಮ್ ಕಾಮ್ ಜಾನರ್ ಅಂತ ಹೇಳುವಾಗ ಅಷ್ಟೊಂದು ನೆಗೆಟಿವ್ಸ್ ಹುಡ್ಕಕ್ಕಾಗಲ್ಲ. ಬಿಕಾಸ್ ಅದಕ್ಕೆ ಆಕ್ಟಿಂಗ್ ಅಂತ ಬೇಕಾಗಲ್ಲ. ಏನು ಸ್ಟೋರಿ ಚೆನ್ನಾಗಿದ್ರೆ ಅಥವಾ ಮ್ಯೂಸಿಕ್ BGM ಎಲ್ಲ ಚೆನ್ನಾಗಿದ್ರೆ ತನ್ನಂತಾನೆ ಹಿಟ್ ಆಗ್ತಾ ಹೋಗುತ್ತೆ ಅದು. ಸೊ ಇದು ಹಂಗೆ, ಏನು ನೆಗೆಟಿವ್ಸ್ ಜಾಸ್ತಿ ಹುಡ್ಕಕ್ಕಾಗಲ್ಲ. ಇದ್ರದ್ರಲ್ಲಿ ಚೆನ್ನಾಗಿದೆ, ಚೆನ್ನಾಗಿ ಟ್ರೈ ಮಾಡಿದ್ದಾರೆ. ಹಿಂಗೆ ಹೊಸ ಹೊಸ ಪ್ರಯತ್ನಗಳು ಬರಬೇಕು. ಕೊನೆ ನೆಗೆಟಿವ್ ಪಾಯಿಂಟ್ ಏನಂದ್ರೆ, ರಾಮ್ ಕಾಮ್ ಅಂತ ಹೇಳ್ಬಿಟ್ಟು ರೊಮ್ಯಾನ್ಸ್ ಎಲ್ರೋ? ಗುಡ್ ಕ್ವೆಶ್ಚನ್. ನಿರ್ದೇಶಕರಾದ ಸಭ್ಯಸ್ತ್ರೆ, ರೊಮ್ಯಾನ್ಸ್ ಎಲ್ಲಿ ಇಲ್ಲ ಮಾಡಲ್ಲ, ನಾನು ನಂಗೆ ಇಷ್ಟ ಇಲ್ಲ. ಜಸ್ಟ್ ಜೋಕಿಂಗ್, ನೋ ಕಾಮೆಂಟ್ಸ್. ಕೀಪಿಂಗ್ ಜೋಕ್ಸ್ ಅಸೈಡ್, ಶಾರ್ಟ್ ಫಿಲ್ಮ್ ಚೆನ್ನಾಗಿದೆ. PRK ಚಾನಲ್ ರಿಲೀಸ್ ಆಗ್ತದೆ, ಹೋಗಿ ನೋಡಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹೊಸ ತಂಡ, ಸಪೋರ್ಟ್ ಮಾಡೋಣ, ಪ್ರೋತ್ಸಾಹ ಕೊಡೋಣ. ಧನ್ಯವಾದಗಳು. ಅಷ್ಟೇ. ನಾನಂದ್ರೆ ವಿಶೇಷ, ನಾ ಇದ್ರೆ ಸಂತೋಷ, ನಾನ್ ಯಾರು ಗೊತ್ತಾಯ್ತಾ? ಸ ಸ ಸ ಸ